ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಈಗ ಇಯರ್ ಎಂಡು ಡಿಸೆಂಬರ್ ಮಂತು. ಸೊ 2024ಗೆ ಬಾಯ್ ಹೇಳೋ ಸಮಯ ಬಂದುಬಿಟ್ಟಿದೆ. ಸೊ ನಮಗೂ ಕೂಡ ಇಯರ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಲೀವ್ಸ್ ಎಲ್ಲ ಬ್ಯಾಲೆನ್ಸ್ ಹಂಗೆ ಉಳಿಸ್ಕೊಂಡಿದ್ವಿ. ಅವು ಕ್ಯಾರಿ ಫಾರ್ವರ್ಡ್ ಆಗೋಲ್ಲ, ಅವನ್ನ ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಎಲ್ಲಾದರೂ ಹೋಗಿ ಬರೋಣ ಅಂತ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಸಿಸ್ಟರು ಸ್ಟೇ ಆಗಿರೋದು ಕೇರಳದಲ್ಲಿ. ಸೊ ಅವರು ಆಲ್ಮೋಸ್ಟ್ 2 ಇಯರ್ಸಿಂದ ಕೇರಳದಲ್ಲೇ ಇದ್ದಾರೆ. ಅವರು ನೆಕ್ಸ್ಟ್ ಇಯರು ಅಲ್ಲೇ ಇರಲ್ಲ, ಮೇ ಬಿ ಟ್ರಾನ್ಸ್ಫರ್ ಆಗಿ ಈ ಕಡೆ ಬರ್ತಾರೆ ಅಂತ ಹೇಳ್ತಾಯಿದ್ರು. ಸೊ ಅಟ್ಲೀಸ್ಟ್ ಅವರು ಇದ್ದಂಗೆ ಹೋಗ್ಬಿಟ್ಟು ಕೇರಳ ಹೇಗಿದೆ ಅಂತ ನೋಡ್ಕೊಬರೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕೇರಳ ಆಲ್ರೆಡಿ ನಾನು ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆಲ್ಲ ಹೋಗಿದ್ದೆ. ಬಟ್ ಇದು ಸೆಕೆಂಡ್ ಟೈಮ್ ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಸೊ ಎಲ್ಲರೂ ಪ್ಲ್ಯಾನ್ ಮಾಡಿದ್ದೀವಿ ಕೇರಳ ಟ್ರಿಪ್ಪು. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ನಿಯರ್ ಬೈ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ಯಾಕೆ ಇವಾಗ ಚೂಸ್ ಮಾಡ್ಕೊಂಡ್ವಿ ಅಂತ ಅಂದರೆ, ಕೇರಳಗೆ ಹೋದರೆ ಸ್ವಲ್ಪ ಫುಡ್ಡು ನಮಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ, ಮತ್ತು ಟ್ರಾವೆಲಿಂಗ್ ತುಂಬ ಕಷ್ಟ ಆಗುತ್ತೆ. ಇವಾಗ ನನ್ನ ತಂಗಿ ಅಲ್ಲೇ ಇರೋದ್ರಿಂದ ಟ್ರಾವೆಲಿಂಗು ಅವ್ರ ಕಾರ್ ಇದೆ, ಅವ್ರ ಕಾರ್ ಯೂಸ್ ಮಾಡ್ಕೋಬೋದು. ಮತ್ತು ಅಲ್ಲೆಲ್ಲ ಸುತ್ತಮುತ್ತ ಯಾವುದಾದ್ರು ಪ್ಲೇಸಸ್ಗೆ ಹೋಗೋದಕ್ಕೆ ಚೆನ್ನಾಗಿ ಅನುಕೂಲವಾಗಿರುತ್ತೆ, ನಮ್ಮದೇ ಓನ್ ಕಾರ್ ಇದ್ದರೆ. ಸೊ ಅದಕ್ಕೋಸ್ಕರ ಈಗ ಚೂಸ್ ಮಾಡ್ಕೊಂಡ್ವಿ. ಮತ್ತು ಫುಡ್ಡು ಕೂಡ ಈಗ ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೋದು. ಕೇರಳದಲ್ಲಿ ಹೊರಗಡೆ ಹೋಗಿ ತಿಂತೀವಿ ಅಂದರೆ ಆ ಫುಡ್ ಅಂತೂ ನಮಗೆ ಅಡ್ಜಸ್ಟ್ ಆಗೋಲ್ಲ. ಸೊ ಮನೆ ತೊಗೊಂಡೋದ್ರೆ ಹೇಗೋ ಮ್ಯಾನೇಜ್ ಮಾಡ್ಕೋಬೋದು ಅಂತ ನಾವು ಈಗ ಪ್ಲ್ಯಾನ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ನಾವೀಗ ಕೇರಳಗೆ ರೀಚ್ ಆಗೋದಕ್ಕೆ ಯಾವುದ್ರಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಟ್ರೈನಲ್ಲಿ. ಸೊ ಟ್ರೈನ್ ಬುಕ್ಕಿಂಗ್ ಎಲ್ಲ ಆಗಿದೆ, ಹೋಗೋದಕ್ಕೂ ಮತ್ತು ರಿಟರ್ನ್ ಬರೋದಕ್ಕೆ. ಸೊ ನಮ್ಮ ಜೊತೆಗೆ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಅಂದರೆ, ನಮ್ಮ ಕಸಿನ್ಸ್ ಎಲ್ಲ ಬರ್ತಾ ಇದ್ದಾರೆ. ನಾನು, ದಿವ್ಯಾ, ಸತೀಶ್, ಅದ್ರ ಜೊತೆ ನನ್ನ ತಮ್ಮ, ಇನ್ನೊಬ್ಬಳು ತಂಗಿ, ಇನ್ನೊಬ್ಬ ತಮ್ಮ. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ ಟೋಟಲಾಗಿ. ನಮ್ಮ ಋತ್ವಿ ಕೂಡ, ಅದ್ರ ಜೊತೆ ಇನ್ನೂ 1-2 ಪಾಪು ಕೂಡ ಇರ್ತವೆ. ಫ್ರೆಂಡ್ಸ್, ಹೇಗೋ ಟೈಮ್ ಮಾಡಿಕೊಂಡು ಶಾಪಿಂಗ್ಗೆ ಅಂತ ಬಂದ್ವಿ. ಬನ್ನಿ, ಕಲೆಕ್ಷನ್ಸ್ ಹೇಗಿದೆ ನಿಮಗೂ ಕೂಡ ತೋರಿಸ್ತೀನಿ. ಫೈನಲಿ ನಾನು ಯಾವ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಈ ಶಾಪ್ ಇರೋದು ಮಾರತಳ್ಳಿಲಿ. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಅದರಲ್ಲೂ ವೆಸ್ಟರ್ನ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ನಾನು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ನನಗೆ ಯಾವ ಡ್ರೆಸ್ಸಸ್ ಸೂಟ್ ಆಗ್ತಾ ಇರಲಿಲ್ಲ. ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವು 1 ಪೀಸ್ ಫ್ರಾಕ್ ನೋಡೋಣ ಅಂತ ನೋಡ್ತಾ ಇದ್ವಿ. ಅಂದರೆ ಒಂದೇ ಥರ ತೊಗೊಳ್ಳೋಣ, ಡಿಫ್ರೆಂಟ್ ಬೇರೆ ಕಲರ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಚೆನ್ನಾಗೇನೋ ಇತ್ತು, ತುಂಬ ಕಲೆಕ್ಷನ್ಸ್ ಇತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲನೂ ಇಷ್ಟ ಆಗ್ತಾಯಿತ್ತು. ಬಟ್ ಏನಂದರೆ ಅದು ತುಂಬ ಶಾರ್ಟ್ ಅನಿಸ್ತಾಯಿತ್ತು. ಶಾರ್ಟ್ ಎಲ್ಲ ಹಾಕೊಳ್ಳೋಕ್ಕಾಗಲ್ಲ. ಸೊ ಹೋಗಿದ ಕಡೆ ಎಲ್ಲ ಕಸಿನ್ಸ್ ಎಲ್ಲ ಇರ್ತಾರೆ, ಅಷ್ಟು ಶಾರ್ಟ್ ಹಾಕೊಳ್ಳೋಕ್ಕಾಗಲ್ಲ ಅಂತ ಬೇರೆ ಥರದ್ದು ನೋಡ್ತಾ ಇದ್ವಿ. ಇಲ್ಲಿ 1 ಪೀಸ್ದು ತುಂಬ ಕಲೆಕ್ಷನ್ಸ್ ಇತ್ತು. ವೆಸ್ಟರ್ನ್ ಫೇಮಸ್ ಶಾಪ್ ಅಂತಲೇ ಹೇಳ್ಬೋದು ಮಾರತಳ್ಳಿಲಿ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ಲಾಸ್ಟ್ ಟೈಮ್ ಒಂದ್ಸರಿ ಜಸ್ಟ್ ಹೋಗಿ ನೋಡ್ಕೊಂಡು ಬಂದಿದ್ದೆ ನಾನೇ. ಹಾಗಾಗಿ ನಮ್ಮ ಅಕ್ಕನ ಕರ್ಕೊಂಡು ಹೋದೆ. ಇವತ್ತು ನೋಡೋಣ, ಯಾವುದಾದ್ರೂ ಇಷ್ಟ ಆದರೆ ತೊಗೊಂಡ್ಬಿಡೋಣ ಅಂತ ಹೋದ್ವಿ. ಬಿಕಾಸ್ ಬೇರೆ ಕಡೆ ಹೋಗಿ ಶಾಪ್ ಮಾಡೋಕ್ಕೆ ನಮಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ನೋಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನಾನು ಯಾವ್ದು ವೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಜಸ್ಟ್ ಕಮೆಂಟ್ ಮಾಡಿ. ಇಷ್ಟ ಆದರೆ ನೀವು ಕೂಡ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಆರಾಮಾಗಿ ತೊಗೋಬೋದು. ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಮಾತ್ರ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ತುಂಬಾ ಕ್ವಾಲಿಟಿ ಚೆನ್ನಾಗಿತ್ತು. ಬಟ್ ಕಾಸ್ಟ್ ಕೂಡ ಸ್ವಲ್ಪ ಅಂದರೆ ಜಾಸ್ತಿನೇ ಇತ್ತು. ಜಾಸ್ತಿ ಅಂದರೆ ಓಕೆ, ಅಫೋರ್ಡಬಲ್ ಪ್ರೈಸ್ ಇತ್ತು. ಬಿಕಾಸ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ 1 ಪೀಸ್ ಬಂದು ಸ್ಟಾರ್ಟಿಂಗ್ ಫ್ರಮ್ 600 to 700, ಇಟ್ ಡಿಪೆಂಡ್ಸ್ ಅಂಟಿಲ್ ಲೈಕ್ 1500 to 2000ವರೆಗೂ ಇತ್ತು ಕಾಸ್ಟು. ನೋಡ್ತಾ ಇರ್ಬೋದು, ಅವರೆಲ್ಲ ತೋರಿಸ್ತಾ ಇದ್ರು, ಎಷ್ಟೊಂದು ಕಲೆಕ್ಷನ್ಸ್ ಇತ್ತು. ಬಟ್ ಕೊನೆಗೆ ನಾವು ಯಾವ್ದು ತೊಗೊಂಡ್ವಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ, ನೋಡ್ತಾ ಇರಿ. ಇಲ್ಲಿ 1 ಪೀಸ್ ಅಂತಲೇ ಅಲ್ಲ, 2 ಪೀಸ್ದು ಕೂಡ ಇತ್ತು. ನಾನು ಆವಾಗಲೇ ಒಂದು ಸ್ಕರ್ಟ್ ಮತ್ತು ಒಂದು ಟಾಪ್ ಇಟ್ಕೊಂಡಿದ್ನಲ್ಲ ಬ್ಲ್ಯಾಕ್ ಕಲರ್ದು, ಆ ಥರನೇ ಡಿಫ್ರೆಂಟ್ ಬೇರೆ ಬೇರೆ ಕ್ಲಾತ್ಸಲ್ಲಿ, ಬೇರೆ ಶೈನಿಂಗ್ ಕ್ಲಾತ್ಸಲ್ಲಿ ಎಲ್ಲ ಇದೆ. ಅಂದರೆ ಅದು ಒಬ್ಬೊಬ್ಬರಿಗೆ ಅವ್ರವರಿಗೆ ಇಷ್ಟ, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತಲ್ವ. ಸೊ ಹಾಗಾಗಿ ನಾನೇ 1 ಪೀಸ್ ತೊಗೊಂಡ್ಲಾ 2 ಪೀಸ್ ತೊಗೊಂಡ್ಲಾ ಅಂತ ತುಂಬ ಯೋಚನೆ ಮಾಡಿದೆ. ಬಟ್ ಏನಂದರೆ ತೊಗೊಂಡ್ರೆ ಇಬ್ಬರು ಒಂದೇ ಥರ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ, ನಾನು ನಮ್ಮ ಅಕ್ಕ. ಕೊನೆಗೆ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಷ್ಟ ಅಂದರೆ ಇಷ್ಟ ಆಯಿತು ಎಲ್ಲನೂ, ಬಟ್ ನನಗೆ ಅಲ್ಲಿ ಹೋಗಿ ಅಲ್ಲಿ ವೇರ್ ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಬೇಡ, ಸ್ವಲ್ಪ ಲೆಂತಾಗಿರೋದು ತೊಗೊಂಡು, ಅದೆಲ್ಲ ಸ್ವಲ್ಪ ತುಂಬಾ ಶಾರ್ಟ್ ಅಂತ ಅನಿಸ್ತಾಯಿತ್ತು. ಹಾಗಾಗಿ ಕೊನೆಗೆ ನಾನು ಡಿಸೈಡ್ ಮಾಡಿದೆ ಬೇರೆ ಥರ ಏನಾದರೂ ಡಿಫ್ರೆಂಟಾಗಿ ವೇರ್ ಮಾಡೋಣ ಅಂದ್ಕೊಂಡು ಸ್ಕರ್ಟ್ ಮತ್ತು ಟಾಪ್ ನೋಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನೋಡ್ತಾ ಇರಿ, ಎಷ್ಟೊಂದು ಥರ ಕಲೆಕ್ಷನ್ಸು, ಎಷ್ಟೊಂದು ಹಾಕ್ಕೊಂಡು ನೋಡಿದೆ ನಾನಂತೂ.
ನಮ್ಮ ಅಕ್ಕ ಎಲ್ಲ ನನಗೆ ಹಾಕ್ಸೋರು, ಅವ್ರು ಹಾಕ್ಕೊಳ್ಳಿ ನೋಡಲಿ ಅಂದರೆ ನನಗೆ ಹಾಕ್ಸಿ ನೋಡ್ತಾಯಿದ್ರು. ಸೊ ನಮ್ಮ ಅಕ್ಕ ಇವಾಗ ಅಂದರೆ 2 ಪೀಸ್ ಯಾಕೋ ಇಷ್ಟಪಟ್ಟರು. ಒಂದು ಸರಿ ಟ್ರಯಲ್ ಮಾಡ್ತೀನಿ ಅಂತ ಅದರಲ್ಲೂ ನೋಡಿದ್ರು. ಇವಾಗ ತೋರಿಸ್ತಾ ಇದ್ರಲ್ಲ ಅದು ಕೂಡ 2 ಪೀಸ್. ಬಟ್ ಇದೆಲ್ಲ ಒಂಥರ ನೈಟ್ ವೇರ್ ಅನಿಸ್ತು, ನನಗೇನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ. ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಅಕ್ಕ ಅದನ್ನು ಟ್ರಯಲ್ ಮಾಡಿದ್ದಾರೆ. ಆ ವಿಡಿಯೋ ಕ್ಲಿಪ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ತೋರಿಸು. ಪ್ಯಾಂಟ್ ಬಂದಿರುತ್ತಲ್ಲ, ಹೆಂಗೆ ಕಾಣಿಸುತ್ತೆ ಇಟ್ಕೊಂಡ್ರೆ? ಅದೇ ಇಟ್ಕೊಂಡು ನೋಡಬೇಕು. ಪ್ಯಾಂಟು ಈ ಥರ ಲೆಂತ್ ಬಂದ್ಬಿಟ್ಟು ಬೇಡ ಸ್ಕೈ ಬ್ಲೂ. ಈ ಥರ ಓ ಸ್ಲೀವ್ಲೆಸ್. ಸ್ಲೀವ್ಲೆಸ್ಸು ಪ್ಲಸ್ ಈ ಥರ ಪಾಪ್ಕಾರ್ನಲ್ಲಿ ಪ್ಯಾಂಟ್. ಚೆನ್ನಾಗಿದೆ. ಸ್ಲೀವ್ಲೆಸ್ಸು ಹೇಗಿದೆ? ಚೆನ್ನಾಗಿದೆ. ಯಾವುದನ್ನ? ಅದಿರಲಿ. ಅದೇ ಕಮ್ಮಿ. ಅಣ್ಣ ಇದು ಅದರಲ್ಲಿ ಸೈಜ್ ಇಲ್ವಾ? ಯಾವುದ್ರಲ್ಲಿ? ಇನ್ನೊಂದು. ಸೊ ಗೈಸ್, ನಾನು ಆಗಲೇ ಹೇಳಿದ್ನಲ್ವ, ಸ್ಕರ್ಟ್ ಮತ್ತು ಒಂದು ಟಾಪು, ಇದು ಕೂಡ 2 ಪೀಸು. ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನಾನು ಯಾಕೆ ತೊಗೊಳ್ಳಿಲ್ಲ ಅಂದರೆ ಇದು ಕಾಸ್ಟ್ ಕೂಡ ತುಂಬಾ ಹೇಳಿದ್ರು. ಒಂದು 2000 ಅರೌಂಡ್ 2000 ಹೇಳಿದರು. ತುಂಬ ಕಾಸ್ಟ್ಲಿ ಆಯಿತು. ಮತ್ತು ಒನ್ ಟೈಮ್ ಹಾಕ್ಕೊಳ್ಳೋದ್ರಿಂದ ಮತ್ತು ಇದು ಯಾಕಂದರೆ ಇದು ಇವಾಗಲೇ ನನಗೆ ಫುಲ್ ಫಿಟ್ ಇತ್ತು. ಸೊ ನೆಕ್ಸ್ಟ್ ಟೈಮ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು, ಸೊ ಒನ್ ಟೈಮ್ಗೋಸ್ಕರ ಏನಕ್ಕೆ ಅಷ್ಟೊಂದು ಸ್ಪೆಂಡ್ ಮಾಡಲಿ ಅಂತ ನಾನು ಈ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಲಿಲ್ಲ. ಬಟ್ ಅದು ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಬೇರೆ ಕಡೆ ಎಲ್ಲಾದರೂ ಟ್ರಿಪ್ ಹೋದರೆ ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಒಂದು ಸ್ಕರ್ಟ್ ಮತ್ತು ಒಂದು ಟಾಪ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ನನಗೆ ಅಂತ. ಸೊ ನಮ್ಮ ಅಕ್ಕ ಕೂಡ ನನಗೂ ಅದೇ ಥರ ಬೇಕು. ಬಟ್ ಸ್ಕರ್ಟ್ ಮಾತ್ರ ಬೇರೆ ಕಲರ್ ತೊಗೊಂಡ್ವಿ. ಸೊ ಅದಕ್ಕೆ ವೈಟ್ ಕಲರ್ ಮ್ಯಾಚ್ ಆಗೋ ಥರ ಟಾಪು ಸಪ್ರೇಟಾಗಿ ನೋಡೋಣ ಅಂತ ನೋಡ್ತಾಯಿದ್ವಿ. ನನಗೆ ಚೆನ್ನಾಗಿರೋದು ಸಿಕ್ಕಿತ್ತು. ಸೊ ನಮ್ಮ ಅಕ್ಕ ತುಂಬಾ ನೋಡಿದ್ರು, ಎಷ್ಟೊಂದು ವೈಟ್ ಟಾಪ್ಸ್ ಇತ್ತು. ಅದು ಆ ಸ್ಕರ್ಟ್ಗೆ ವೈಟ್ ಕಾಂಬಿನೇಷನ್ನೇ ಚೆನ್ನಾಗಿರೋದು ಅಂತ ಇರೋದೆಲ್ಲ ವೈಟ್ನ ಚೆಕ್ ಮಾಡಿ ಟ್ರಯಲ್ ಮಾಡಿ ನೋಡ್ತಾ ಇದ್ವಿ. ಅಂದರೆ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ನಾವು ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ನಾನು ಇದನ್ನು ಕಟ್ ಮಾಡ್ಬೋದಿತ್ತು. ಆದರೂ ಕೂಡ ಕಟ್ ಮಾಡ್ದೇ ಸೊ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಹೆಣ್ಮಕ್ಳಿಗೆ ಶಾಪಿಂಗ್ ಬಟ್ಟೆ ತೊಗೊಳೋದಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ ಎಲ್ಲಿ ಸಿಗುತ್ತೆ ಕಲೆಕ್ಷನ್ಸು. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಇವಾಗ ಎಲ್ಲರೂ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಕಲೆಕ್ಷನ್ಸ್ ಚೆನ್ನಾಗಿರಬೇಕು, ಇಷ್ಟ ಆಗಬೇಕು, ಡಿಫ್ರೆಂಟಾಗಿರಬೇಕು, ಯೂನಿಕ್ ಆಗಿರಬೇಕು ಅಂತ ಇಷ್ಟಪಡ್ತಿರ್ತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ.